जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗಿನ ಭಾಗವತದ ಚಿಂತನೆಯಲ್ಲಿ ಕೃಷ್ಣ ಒರಳ ಕಲ್ಲ ಮೇಲೆ ನಿಂತು ಮಡಿಕೆಯಲ್ಲಿರುವಂತಹ ಬೆಣ್ಣೆಯನ್ನ ತೆಗೆದುಕೊಂಡು ತಾನು ತಿನ್ನುವುದಲ್ಲದೇನೆ ಅಲ್ಲಿರುವಂತಹ ಬೆಕ್ಕುಗಳಿಗೂ ಕೂಡ ಬೆಣ್ಣೆಯನ್ನು ತಿನ್ನಿಸ್ತಾ ಇದ್ದಾನೆ. ಅದನ್ನು ನೋಡಿದ ಸಂದರ್ಭದಲ್ಲಿ ಯಶೋದೆ ಬಂದು ಕೃಷ್ಣನ ಅಟ್ಟಿಗಿಸಿಕೊಂಡು ಹೋಗ್ತಾ ಇದ್ದಾಳೆ. ಕೃಷ್ಣ ಅವಳ ಸೆರೆಗೆ ಸಿಕ್ಕಂತೆ ತೋರಿಕೊಳ್ತಾ ಇದ್ದಾನೆ. ಇಡೀ ಜಗತ್ತನ್ನ ತನ್ನ ಬಂಧಕ ಶಕ್ತಿಯಿಂದ ಬಂಧಿಸಿರುವಂತಹ ಕೃಷ್ಣನನ್ನ ಹಗ್ಗದಿಂದ ಕಟ್ಟಿ ಹಾಕಿ ಕೃಷ್ಣನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಯಶೋದೆ ಯೋಚನೆ ಮಾಡ್ತಾ ಇದ್ದಾಳೆ. ಕೃಷ್ಣನ ಸಾಮರ್ಥ್ಯ ಏನು ಅಂತ ಅವಳಿಗೆ ಗೊತ್ತಿಲ್ಲ. ಅವನಿಗೆ ಕಟ್ಟಿ ಹಾಕ್ಬೇಕು ಅಂತಂದ್ರೆ ಯಾರನ್ನ ಕಟ್ಟಿ ಹಾಕಬಹುದು ನೋಡಿ. ಯಾರು ಒರಳು ಕಲ್ಲ ಬಳಿಯಲ್ಲಿ ಆ ಕಡೆ ಪಕ್ಕದಲ್ಲಿ ಈ ಕಡೆ ಪಕ್ಕದಲ್ಲಿ ನಿಂತಿರುವ ವ್ಯಕ್ತಿ ಇರ್ತಾನೋ ಅವನನ್ನ ಹಗ್ಗದಿಂದ ಕಟ್ಟಿ ಹಾಕಬಹುದು. ಈ ಒರಳ ಕಲ್ಲನ್ನ ಬಹಳ ಬಲಿಷ್ಠವಾದಂತಹ ಒರಳ ಕಲ್ಲದು, ಅದಕ್ಕೆ ಕಟ್ಟಿ ಹಾಕಬಹುದಪ್ಪ. ಆದ್ರೆ ಯಾರು ಒಳಗಡೆಯಲ್ಲಿ ಹೊರಗಡೆಯಲ್ಲಿ ಮೇಲೆ ಕೆಳಗಡೆಯಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿರ್ತಾನೋ ಗಾಳಿಯ ಹಾಗಿರುವಂತಹ ವ್ಯಕ್ತಿಯನ್ನ, ಆಕಾಶದಂತಿರುವಂತಹ ವ್ಯಕ್ತಿಯನ್ನ, ಅಂದ್ರೆ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವಂತಹ ವ್ಯಕ್ತಿಯನ್ನ ನಾವು ಯಾವುದರಿಂದ ಕಟ್ಟಿ ಹಾಕಬಹುದು? ನಾವು ತಪ್ಪು ಮಾಡಿದವರನ್ನ ಕಟ್ಟಿ ಹಾಕಬೇಕು ಅಂದ್ರೆ ಏನ್ ಮಾಡ್ತೇವೆ? ಒಂದು ಕಂಬವನ್ನ ಹಿಡಿದುಕೊಂಡು ಆ ಕಂಬವನ್ನ ಇವನ ಬೆನ್ನಿಗೆ ಬರುವ ಹಾಗೆ ಕೈಗಳನ್ನ ಕಂಬದ ಹಿಂದ್ಗಡೆಯಲ್ಲಿ ಕಟ್ಟಿ ಹಾಕಿ ಶಿಕ್ಷೆಯನ್ನು ಕೊಡ್ತೇವೆ. ಆದರೆ ಕೃಷ್ಣನನ್ನ ಒರಳಿನ ಮುಂದುಗಡೆಯಲ್ಲಿ ಕಟ್ಟಿ ಹಾಕಬೇಕು ಅಂದ್ರೆ ಮುಂದಷ್ಟೇ ಇದ್ದಾನೆಯೋ? ಒರಳಿನ ಮಧ್ಯದಲ್ಲಿ ಇದ್ದಾನೆ, ಹಿಂದಿದ್ದಾನೆ, ಮೇಲೆ ಕೆಳಗಡೆ ಇವಳಲ್ಲಿ ಎಲ್ಲದರಲ್ಲೂ ಪರಮಾತ್ಮ ವ್ಯಾಪಿಸಿದ್ದಾನೆ. ಇಡೀ ಜಗತ್ತಿನ ಒಳಗಡೆಯಲ್ಲೂ ಅವನಿದ್ದಾನೆ, ಜಗತ್ತಿನ ಹೊರಗಡೆಯಲ್ಲೂ ಇದ್ದಾನೆ.
ಎಲ್ಲದರ ಹಿಂದೂ ಪರಮಾತ್ಮನೇ, ಎಲ್ಲದರ ಮುಂದಿರುವವನು ಪರಮಾತ್ಮನೇ, ಇಡೀ ಜಗತ್ತನ್ನ ಆಳ್ತಾ ಇರುವವನು ಪರಮಾತ್ಮ. ಪರಮಾತ್ಮನ ಸ್ವಭಾವ ಏನಿದೆಯೋ ಅದು ಸಾಮಾನ್ಯ ಜನರಿಗೆ ಹಾಗೆ ನೋಡಿದ ಮಾತ್ರ ಗೊತ್ತಾಗುವಂತಹದ್ದಲ್ಲ ಅದು. ಪರಮಾತ್ಮ ಅವ್ಯಕ್ತನಾದವನು ತಾನು ಯಾರಿಗಾದ್ರೂ ಕಾಣಿಸಿಕೊಳ್ಬೇಕು ಅಂತಾದ್ರೆ ತಾನು ಇಚ್ಛೆ ಪಟ್ಟು ಇವನಿಗೆ ಕಾಣಿಸಿಕೊಳ್ಬೇಕು ಅಂದ್ರೆ ಮಾತ್ರ ಕಾಣಿಸಿಕೊಳ್ಳುವಂತಹ ಸ್ವಭಾವ ಪರಮಾತ್ಮನದ್ದು. ಹಾಗೆ ಸುಮ್ಮನೆ ಯಾರೋ ಒಬ್ರು ಕಾಣಬೇಕು ಅಂತ ಅಂದುಕೊಂಡ್ರು, ಫ್ಲೈಟ್ ಹತ್ತಿಯೋ ಅಥವಾ ಬಸ್ ಅನ್ನು ಹಿಡಿದುಕೊಂಡು ಹೋಗಿದ್ರೆ ಕಾಣುವಂತಹ ವ್ಯಕ್ತಿತ್ವ ಪರಮಾತ್ಮನದ್ದಲ್ಲ. ಬೇರೆಯವರದ್ದನ್ನು ಬಿಟ್ಬಿಡೋಣ, ತಿರುಪತಿ ಮುಂತಾದಂತಹ ಪ್ರದೇಶಗಳಿರುತ್ತೆ, ಅಥವಾ ಎಷ್ಟೋ ಜನರ ಮನೆ ದೇವರುಗಳ ವಿಗ್ರಹಗಳನ್ನು ನೋಡ್ಲಿಕ್ಕೆ ವರ್ಷಗಟ್ಲೆ ನಮಗಾಗೋದಿಲ್ಲ. ನಾವು ದೇವರನ್ನೆಲ್ಲ, ದೇವರ ಪ್ರತೀಕಗಳನ್ನು ನೋಡ್ಲಿಕ್ಕೆ ನಮಗೆ ಎಷ್ಟೋ ಸಂದರ್ಭದಲ್ಲಿ ಅವಕಾಶ ಸಿಗೋದಿಲ್ಲ ಅಂತಾದಾಗ ಪರಮಾತ್ಮನನ್ನು ನೋಡುವುದಂತೂ ದುರತೋಪಾಸ್ತ, ದೂರವೇ ಉಳಿತು. ಪರಮಾತ್ಮ ಅಷ್ಟು ಸುಲಭವಾಗಿ ನಮ್ಮ ಇಂದ್ರಿಯಗಳಿಗೆ ಗೋಚರನಾಗುವವನಲ್ಲ. ಆದ್ರೆ ಮನುಷ್ಯನಂತೆ ಅವತಾರ ಮಾಡಿದ ಹಾಗೆ ತನ್ನನ್ನು ತೋರಿಸಿಕೊಂಡಾಗ ಮನುಷ್ಯರು ಯಾವ ರೀತಿಯಾಗಿ ವರ್ತನೆಗಳನ್ನು ಮಾಡ್ತಾ ಇರ್ತಾರೋ ಅದೇ ತರದ ವರ್ತನೆಗಳನ್ನ ಕೃಷ್ಣನೂ ಮಾಡಿ ತೋರಿಸ್ತಾ ಇರ್ತಾನೆ. ಮನುಷ್ಯರ ಆಕಾರದಂತಹ ತನ್ನ ಆಕಾರವನ್ನು ತೋರಿಸಿಕೊಳ್ಳುತ್ತಾನೆ. ನಮ್ಮಂತಹ ವ್ಯಕ್ತಿಗಳು ಮನುಷ್ಯರಾಗಿ ಹುಟ್ಟಿ ಚಿಕ್ಕ ಬಾಲಕರಿದ್ದಾಗ ನಾವು ಯಾವ ಯಾವ ಕೆಲಸವನ್ನು ಮಾಡ್ತಾ ಇರ್ತೇವೋ ಆ ತರದ ಕೆಲಸವನ್ನ ಕೃಷ್ಣ ಮಾಡ್ತಾ ಇದ್ದಾನೆ ಎಂಬುದಾಗಿ ತನ್ನ ತೋರಿಸಿಕೊಳ್ತಾನೆ. ಇದನ್ನ ನೋಡಿದ ಸಾಮಾನ್ಯ ಜನರಿಗೆಲ್ಲ ಏನ್ ಅನ್ಸುತ್ತೆ? ಇವನು ನಮ್ಮ ಹಾಗೆ ಸಾಮಾನ್ಯ, ಇವನಲ್ಲಿ ಅಂತಹ ವಿಶೇಷತೆ ಏನಿದೆ, ಇವನಲ್ಲಿ ನಮ್ಮಲ್ಲಿ ಇಲ್ಲದೆ ಇರುವಂತಹ ದೊಡ್ಡಸ್ತಿಕೆ ಏನಿದೆ, ನಮ್ಮ ಹಾಗೆ ಇವನು ಎರಡು ಕಾಲಿರುವ, ಎರಡು ಕೈ ಇರುವಂತಹ, ಎರಡು ಕಣ್ಣು, ಕಿವಿ, ಎರಡು ಮೂಗು, ಬಾಯಿ, ನಮ್ಮ ಹಾಗೆ ಬುದ್ಧಿ ಅಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ತಿಳಿದುಕೊಳ್ಳುತ್ತೇವೆ. ನಮ್ಮಲ್ಲಿಯೇ ಅಸಾಧಾರಣವಾದಂತಹ ಶಕ್ತಿಯುಳ್ಳ ಯಾವುದೊಬ್ಬ ವ್ಯಕ್ತಿಗಳಿದ್ರು ಅಂತಾದ್ರೂ ಅವರ ಮಹತ್ವ ಇರುವಂತಹ ವ್ಯಕ್ತಿಗಳನ್ನ ಬಿಟ್ಟು, ಅವರ ಮಹತ್ವವನ್ನು ತಿಳಿದ ವ್ಯಕ್ತಿಗಳನ್ನು ಬಿಟ್ಟು ಉಳಿದ ಯಾರಿಗೂ ಅವರಲ್ಲಿ ದೊಡ್ಡಸ್ತನ ಅನ್ನೋದು ಕಾಣೋದೇ ಇಲ್ಲ. ಅವರ ದೊಡ್ಡಸ್ತಿಕೆ, ಅವರ ಹೃದಯ ವೈಶಾಲ್ಯ, ಅವರು ಮಾಡಿದಂತಹ ಸಾರ್ವಜನಿಕವಾದ ಕಾರ್ಯಗಳು ಇದ್ಯಾವುದು ಹೊರಗಡೆ ಜನಕ್ಕೆ ಕಾಣೋದೇ ಇಲ್ಲ. ಅವ್ರಿಗೂ ಇವರು ಸಾಮಾನ್ಯರ ಹಾಗಿದ್ದಾರೆ ಅಂತ ಓಡಾಡ್ತಾ ಇರ್ತಾರೆ. ಇವಳಿಗೂ ಕೃಷ್ಣ ತನ್ನನ್ನು ತಾನು ಹಾಗೇ ತೋರಿಸಿಕೊಳ್ತಾ ಇದ್ದಾನೆ. ಅನೇಕ ಬಾರಿ ತನ್ನ ಅದ್ಭುತವಾದ ರೂಪವನ್ನು ತೋರಿಸಿದ್ದಾನೆ, ಇಲ್ಲ ಅಂತ ಹೇಳೋದಿಲ್ಲ. ಯಾವುದು? ಕೃಷ್ಣ ಬಾಯಲ್ಲಿ ಬ್ರಹ್ಮಾಂಡವನ್ನ ತೋರಿಸಿದ್ದಾನೆ, ಪೂತನಿಯ ಸಂಹಾರವನ್ನು ಮಾಡಿದ್ದಾನೆ. ಆ ಕ್ಷಣದಲ್ಲಿ ಮರೆತು ಬಿಡ್ತಾಳೆ ಯಶೋದೆ. ಇವು ತನ್ನ ಮಗಳ ಅನ್ನುವ ಮಮಕಾರಕ್ಕೆ ಬಿದ್ದು ಸಲುಗೆಯಿಂದ ಸಾಮಾನ್ಯ ಮಕ್ಕಳಂತೆ ಕೃಷ್ಣನನ್ನು ತಿಳಿದುಕೊಂಡು, ಕೃಷ್ಣ ತಪ್ಪು ಮಾಡಿದ್ದಾನೆ, ಕೃಷ್ಣನಿಗೆ ಶಿಕ್ಷೆಯನ್ನು ಕೊಡಬೇಕು, ಈಗ ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ ಅಂತ ಇಷ್ಟೇ ಯೋಚನೆ ಯಶೋದೆಯ ಮನಸ್ಸಿನಲ್ಲಿ ಇದೆ. ನ ಚಾಂತರ್ನ ಬಹಿರ್ಯಸ್ಯ ನ ಪೂರ್ವಂ ನಾಪಿ ಚ ಪರಂ ಪೂರ್ವಾಪರಂ ಬಹಿಶ್ಚಾಂತಃ ಜಗತೋ ಯೋ ಜಗನ್ಮಯಃ. ಪರಮಾತ್ಮ ಎಲ್ಲದರ ಒಳಗಡೆಯಲ್ಲಿ ಹೊರಗಡೆಯಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರೋದ್ರಿಂದ
ಇದು ಅವನಿಗೆ ಒಳಗಡೆಯದ್ದು, ಇದು ಹೊರಗಡೆಯದ್ದು ಅಂತ ಇಲ್ಲವೇ ಇಲ್ಲ. ಈಗ ಯಾವ್ದೋ ಒಂದು ಪಾತ್ರೆ ಒಳಗಡೆಯಲ್ಲಿ ನೀರನ್ನ ಹಾಕಿದೆವು ಅಂತಾದ್ರೆ ನೀರಿನ ಹೊರಮೈ ಏನಿದೆಯೋ ಅದನ್ನ ಹೊರಭಾಗ ಅಂತ ಕರಿಬಹುದು, ನೀರಿನ ಒಳಭಾಗ ಅಂತ ಕರಿಬಹುದು, ನೀರಿನ ಮಧ್ಯ ಪ್ರದೇಶವನ್ನ. ಆದ್ರೆ ಯಾರು ಎಲ್ಲ ವಸ್ತುಗಳ ಒಳಗಡೆಯಲ್ಲೂ ಹೊರಗಡೆಯಲ್ಲೂ ಪೂರ್ಣವಾಗಿ ವ್ಯಾಪಿಸಿಕೊಂಡಿದ್ದಾನೋ ಅವನಿಗೆ ಒಳಗಡೆ ಯಾವುದು ಹೊರಗಡೆ ಯಾವುದು, ಹಿಂದೆ ಯಾವುದು ಮುಂದೆ ಯಾವುದು, ಎಲ್ಲವೂ ಅವನೇ, ಎಲ್ಲ ಕಡೆಯಲ್ಲೂ ಅವನೇ ಇದ್ದಾನೆ. ಇಂತಹ ಕೃಷ್ಣನನ್ನ ತಾನು ದೇವರು ಅಂತ ಪಾಪ ಅವನು ತೋರಿಸ್ಕೊಳ್ತಾ ಇಲ್ಲ. ನಾವು ಮಂದ ಬುದ್ಧಿಯವರು, ನಮಗೆಲ್ಲ ಹೇಳಿದ್ರೇನೆ ಅರ್ಥ ಆಗೋದು ಕಷ್ಟ ಇದೆ. ಸಾಮಾನ್ಯ ಜನರಂತೆ ಕೃಷ್ಣ ನಟನೆಯನ್ನೂ ಮಾಡ್ತಾ ಇದ್ದಾನೆ ಅಂತಾದಾಗ ತಮ್ಮತ್ವಾರ್ಭಕಮವ್ಯಕ್ತಂ ಮರ್ತ್ಯಲಿಂಗಂ ಅಧೋಕ್ಷಜಂ ಗೋಪಿಕೋ ಲೂಖಲೆ ದಾಮ್ನ ಬಬಂಧ ಪ್ರಾಕೃತಂ ಯಥಾ. ಪ್ರಾಕೃತರಾದಂತಹ ವ್ಯಕ್ತಿಗಳೆಲ್ಲ ತಾಯಿಯ ಕಡೆಯಲ್ಲಿ ಬೈಸಿಕೊಂಡು ಗದರಿಸಿಕೊಂಡು ಶಿಕ್ಷೆಯನ್ನು ಅನುಭವಿಸುವವರಂತೆ ಕೃಷ್ಣನು ತನ್ನನ್ನ ಸಾಮಾನ್ಯರಂತೆ ತಾನು ತೋರಿಸಿಕೊಡ್ತಾ ಇದ್ದಾನೆ. ಕೃಷ್ಣನನ್ನ ಬಂಧಿಸ್ಲಿಕ್ಕೆ ಅಂತ ಯಶೋದೆ ಬರ್ತಾ ಇದ್ದಾಳೆ. ತದ್ದಾಮ ಬಧ್ಯಮಾನಸ್ಯ ಸ್ವಾರ್ಭಕಸ್ಯ ಕೃತಾಗಸಃ ದ್ವ್ಯಂಗುಲೋ ನಮಭೂತ್ತೇನ ಸಂದಧೇನ್ಯಚ್ಚ ಗೋಪಿಕಾ. ಇವನ್ ತಪ್ಪು ಮಾಡಿದಾನೆ, ಇವನ್ ತಪ್ಪಿಗೆ ಶಿಕ್ಷೆಯಾಗಿ ಇವನನ್ನು ಕಟ್ಟ ಹಾಕ್ಬೇಕು ಅಂತಂದುಕೊಂಡು ಹಗ್ಗಗಳನ್ನು ತಂದು ಕಟ್ತಾ ಇದ್ದಾಳೆ. ಒಂದ್ ಸ್ವಲ್ಪ ಕಡಿಮೆ ಆಯ್ತು ಅಂತಂದುಕೊಂಡು ಆ ಹಗ್ಗಕ್ಕೆ ಇನ್ನೊಂದು ಹಗ್ಗವನ್ನು ಕಟ್ತಾ ಇದ್ದಾಳೆ. ಆ ಹಗ್ಗಕ್ಕೆ ಮತ್ತಿನ್ನೊಂದು ಹಗ್ಗವನ್ನು ಕಟ್ತಾ ಇದ್ದಾಳೆ. ಪ್ರತಿ ಸಾರ್ತಿ ಕಟ್ಟಿದಾಗ್ಲೂ 2 ಇಂಚ್ ಅಷ್ಟು, ಅಂಗುಲ ಅಂತಂದ್ರೆ 1 ಇಂಚು ಅಂತ ಯೋಚನೆ ಮಾಡಿಕೊಳ್ಳಿ ಅಷ್ಟೇ. 2 ಇಂಚುಗಳಷ್ಟು, 2 ಅಂಗುಲದಷ್ಟು ಅದು ಕಡಿಮೆ ಬರ್ತಾ ಇದೆ. ಪೂರ್ತಿಯಾಗಿ ಕಟ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಬಾಲ್ಯದ ವಯಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲಿ ಕೊಂಡುಕೊಂಡಂತಹ ಅಂಗಿ ಅಥವಾ ಪ್ಯಾಂಟುಗಳು ಇವೆಲ್ಲವೂ ಕೂಡ ದೊಡ್ಡ ವಯಸ್ಸಿಗೆ ಬಂದಾಗ ಸ್ವಲ್ಪ ಬಿಗಿಯಾಗತ್ತೆ. ನಾವು ಬೆಳೆದಿರ್ತೇವೆ, ಅವು ಸ್ವಲ್ಪ ಬಿಗಿ ಆಯ್ತು ಅಂತಂದಾಗ ಅದರ ದಾರಗಳನ್ನು ಬಿಚ್ಚಿಯೋ ಏನೋ ಒಂದು ಮಾಡೋ ಕಸರತ್ತುಗಳನ್ನು ಮಾಡಿ ಅದನ್ನು ಪೂರ್ತಿ ದೊಡ್ಡದಾಗಿ ಮಾಡಿಕೊಳ್ಳುತ್ತೇವೆ. ಹಾಗೆ ಇಲ್ಲಿ 2 ಅಂಗುಲಗಳು ಕಡಿಮೆ ಆಗ್ತಾ ಇದೆ. ಅದಕ್ಕೆ ದೊಡ್ಡ ಹಗ್ಗವನ್ನು ತಂದು ಸೇರಿಸ್ತಾ ಇದ್ದಾಳೆ, ಮತ್ತೆ 2 ಅಂಗುಲ ಕಡಿಮೆ ಆಗ್ತಾ ಇದೆ. ಯದಾಸಿ ತದಪಿ ನ್ಯೂನಂ ತೇನಾನ್ಯದಪಿ ಸಂದದೆ ತದಪಿ ದ್ವ್ಯಂಗುಲಂ ನ್ಯೂನಂ ಯದ್ಯದಾದತ್ತ ಬಂಧನಂ. ಯಾವ್ಯಾವ್ದನ್ನು ಇವನಿಗೆ ಕಟ್ಲಿಕ್ಕೆ ಅಂತ ಹಗ್ಗವನ್ನು ತೆಗೆದುಕೊಂಡು ಬರ್ತಾ ಇದ್ದಾಳೋ ಆ ಹಗ್ಗವನ್ನು ತರೋದು, ಹಿಂದಿನ ಹಗ್ಗಕ್ಕೆ ಜೋಡಿಸೋದು, ಕಟ್ಟೋದು. 2 ಹಗ್ಗಗಳನ್ನು ಜೋಡಿಸಿ ದೊಡ್ಡ ಹಗ್ಗವನ್ನು ಮಾಡಬೇಕು. ಅದರ ಮುಖಾಂತರವಾಗಿ ಇವನನ್ನ ಕಟ್ಟಬೇಕು ಅಂತ ಅಂದುಕೊಳ್ತಾ ಇದ್ದಾಳೆ. ಯಾವ ಹಗ್ಗವನ್ನು ತಂದು ಕಟ್ಟಬೇಕು ಅಂತ ಅಂದುಕೊಳ್ತಾ ಇದ್ದಾಳೋ ಅದು 2 ಅಂಗುಲದಷ್ಟು ಕಡಿಮೆ ಆಗ್ತಾ ಇದೆ. ಅದಕ್ಕೆ ವ್ಯಾಖ್ಯಾನದಲ್ಲಿ ಏನು 2 ಅಂಗುಲಗಳೇ ಯಾಕಾಗ್ಬೇಕು, 1 ಯಾಕಾಗ್ಬಾರ್ದು, 3 ಯಾಕಲ್ಲ, ಕಾರಣವನ್ನು ಹೇಳ್ತಾ ಇದ್ದಾರೆ. 2 ಅಂಗುಲ ಕಡಿಮೆ ಇದೆ ಅನ್ನುವಂತಹದ್ದು ಯಶೋಧ ಇನ್ನು 2 ಮೆಟ್ಟಲುಗಳನ್ನ ಹತ್ತಿಲ್ಲ ಅನ್ನೋದಕ್ಕೆ ಸೂಚಕ. ಅದು ಯಾವ 2 ಮೆಟ್ಟಲುಗಳು? ಯಶೋಧೆಗೆ ಕೃಷ್ಣನಲ್ಲಿ ಬಹಳ ಪ್ರೀತಿ ಇದೆ. ತನ್ನ ಮಗ ಎಂಬಂತಹ ಕಾರಣದಿಂದ ಕೃಷ್ಣನಲ್ಲಿ ಅಪಾರವಾದಂತಹ ಪ್ರೀತಿ ಯಶೋಧೆಗೆ ಇದೆ. ಆದ್ರೆ ಧ್ಯಾನ ಮತ್ತು ವೈರಾಗ್ಯ 2 ಬೇಕು. ಪರಮಾತ್ಮನನ್ನ ಭಕ್ತಿ ಪಾಶದಿಂದ ಕಟ್ಟಬೇಕು ಅಂತಂದ್ರೆ 3 ಇರಬೇಕು: ಪ್ರೀತಿ, ಜ್ಞಾನ, ವೈರಾಗ್ಯ.
ಕೃಷ್ಣನಲ್ಲಿ ಮಗ ಎಂಬಂತಹ ಕಾರಣದಿಂದಾಗಿ ಬಹಳ ಪ್ರೀತಿ ಇದೆ. ಆದ್ರೆ ಆ ಪ್ರೀತಿ ಮಮಕಾರದಿಂದ ಬಂದಂತಹದ್ದೇ ಹೊರತಾಗಿ ಭಕ್ತಿಯಿಂದ ಬಂದದ್ದಲ್ಲ. ಅಂದ್ರೆ ಜ್ಞಾನದಿಂದ ಬಂದಿದ್ದಲ್ಲ. ಅದು ಜ್ಞಾನಪೂರ್ವಕವಾದ ಪ್ರೀತಿ ಇರಬೇಕು. ಮತ್ತಿನ್ನೊಂದು ವೈರಾಗ್ಯ. ಜ್ಞಾನ ಜೊತೆಯಲ್ಲಿ ವೈರಾಗ್ಯ. ಕೃಷ್ಣನ ಮೇಲೆ ಅವಳಿಗೆ ಸ್ವಲ್ಪ ಅಸಹನೆಯೇ ಇದೆ. ಒಂದು ಕ್ಷಣ ಆ ಹಾಲನ್ನ, ಬಿಸಿಯಾದ ಹಾಲನ್ನ ಇಳಿಸ್ಲಿಕ್ಕೆ ಅಂತ ಹೋದಾಗ ಇಡೀ ಮೊಸರಿನ ಗಡಿಗೆಯನ್ನೇ ಒಡೆದು ಬಿಡೋದೇನೋ ಅಂತ ಕೃಷ್ಣ ಮಾಡಿದ ಕೆಲಸದ ಮೇಲೆ ಸ್ವಲ್ಪ ಅಸಹನೆ ಇದೆ. ಅಷ್ಟೇ ಅಲ್ಲ, ಇವಳಿಗೆ ಇವನು ಪರಮಾತ್ಮನೇ ಅನ್ನುವ ಜ್ಞಾನ ಇಲ್ಲ. ನನ್ನ ಮಗ ಅಂತ ತಿಳಿದುಕೊಂಡು ಬಿಟ್ಟಿದ್ದಾಳೆ. ಜ್ಞಾನ ಇಲ್ಲ, ಮೊಸರಿನ ಮೇಲೆ ವೈರಾಗ್ಯವೂ ಇಲ್ಲ. ಮೊಸರು ಅನ್ನೋದಕ್ಕೆ ಬರೀ ಮೊಸರು ಅಂತ ಅರ್ಥ ಅಲ್ಲ, ವಿಷಯ ಪದಾರ್ಥಗಳು ಅಂತ ಅರ್ಥ. ನಾವು ಈ ಐಹಿಕವಾದ ಸುಖಭೋಗಗಳನ್ನೇನು ಸಂಸಾರದಲ್ಲಿ ಅನುಭವಿಸ್ತಾ ಇದ್ದೇವಲ್ಲ, ಅದು ಎಲ್ಲದಕ್ಕೆ ಸೂಚಕವಾಗಿ ಒಂದು ಮೊಸರು ಅಂತ ತಗೊಂಡಿದ್ದಾರೆ ಅಷ್ಟೆ. ಅದರ ಮೇಲೆ ನಮಗೆ ವೈರಾಗ್ಯ ಇಲ್ಲ, ಮತ್ತು ಇದರಲ್ಲಿ ಜ್ಞಾನ ಇಲ್ಲ. ಇವನು ಪರಮಾತ್ಮ ಅನ್ನುವ ಜ್ಞಾನ ಇಲ್ಲ. ಈ ಎರಡು ಕಾರಣಗಳಿಂದಾಗಿ ಎಷ್ಟು ಹಗ್ಗವನ್ನು ತಂದು ಸೇರಿಸಿದರೂ ಈ ಎರಡರ ನ್ಯೂನತೆ ಇದೆ. ಜ್ಞಾನ ಮತ್ತು ವೈರಾಗ್ಯ, ಈ ಎರಡರ ನ್ಯೂನತೆ ಇದೆ ಅಂತ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ಕೃಷ್ಣ 2 ಅಂಗುಲದಷ್ಟು ತಾನು ಹೆಚ್ಚಾದವನಂತೆ ತೋರಿಸಿ ಅವನನ್ನ ಕಟ್ಲಿಕ್ಕೆ 2 ಅಂಗುಲದಷ್ಟು ಕಡಿಮೆ ಇದೆ ಅಂತ ತನ್ನನ್ನು ತಾನು ಕೃಷ್ಣ ತೋರಿಸಿಕೊಳ್ತಾ ಇದ್ದಾನೆ. ಇವಳು ಮನೆಯಲ್ಲಿರುವ ಹಗ್ಗಗಳೇನಿದೆಯೋ ಆ ಎಲ್ಲ ಹಗ್ಗಗಳನ್ನು ತಂದು ಸೇರಿಸ್ತಾ ಇದ್ದಾಳೆ. ಇದನ್ನು ನೋಡಿ ನಾವು ಹನುಮಂತನ ಕಥೆಯನ್ನು ಕೇಳುವಾಗ ರಾವಣನ ಎದುರಿನಲ್ಲಿ ಹನುಮಂತನನ್ನ ತಂದು ನಿಲ್ಲಿಸಿದಾಗ ಅವನನ್ನ ಕೊಲ್ಲಬೇಕು ಅಂತ ರಾವಣ ಮನಸ್ಸಿನಲ್ಲಿ ಯೋಚನೆ ಮಾಡಿ ಕೊಲ್ಲಿಕ್ಕೆ ಅಂತಾನೆ ಹೋಗ್ತಾನೆ. ಕೊಲ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅದು ಬೇರೆ ವಿಷಯ. ಆ ಸಂದರ್ಭದಲ್ಲಿ ವಿಭೀಷಣ ಯಾರು ದೂತರಾಗಿ ಬಂದಿರ್ತಾರೋ ಅಂತಹ ವ್ಯಕ್ತಿಗಳನ್ನ ಸಂಹಾರ ಮಾಡಬಾರದು ಅಂತ ಹೇಳಿದಾಗ ಮೂಲ ರಾಮಾಯಣದ ಅಂತಂದ್ರೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ ಅದಕ್ಕೊಂದು ಇದು ಬರುತ್ತೆ. ಏನ್ ಮಾಡಬಹುದು? ಒಂದು ದೂತನಾಗಿ ಯಾರು ಬಂದಿರ್ತಾನೋ ಅವನ ಅಂಗಗಳನ್ನ ಕತ್ತರಿಸಿ ಕಳಿಸಬಹುದು, ಶರೀರದಲ್ಲಿ ವಿಕೃತಿಯನ್ನು ಉಂಟು ಮಾಡಬಹುದು, ತಲೆಯನ್ನು ಬೋಳಿಸಿ ಮುಂತಾದ ಇದನ್ನ ಮಾಡಬಹುದು. ಅದರಲ್ಲಿ ಒಂದು ಯಾವುದು ಅಂತಂದ್ರೆ ಯಾವುದೋ ಒಂದು ಅಂಗಕ್ಕೆ ಬೆಂಕಿಯನ್ನು ಹಾಕಿ ಸುಡೋದು ಅಂತ. ಅದರಲ್ಲಿ ಹನುಮಂತನ ಬಾಲಕ್ಕೆ ಬಟ್ಟೆಯನ್ನು ಕಟ್ಟಿ, ಹಾಗಾದ್ರೆ ಕೋತಿಗಳಿಗೆಲ್ಲ ಪ್ರಧಾನವಾದಂತಹ ಅಂಗ ಲಾಂಗೂಲ ಅಂದ್ರೆ ಬಾಲ, ಅದಕ್ಕೆ ಬೆಂಕಿ ಹಾಕಿ ಸುಟ್ಟಿದ್ರೆ ಆಯ್ತು ಅಂತ ಅಂದುಕೊಂಡು ಬೆಂಕಿಯನ್ನ ಹಚ್ಚಬೇಕು ಅನ್ನೋ ಉದ್ದೇಶದಿಂದ ಬಟ್ಟೆಯನ್ನು ಕಟ್ತಾ ಇದ್ರೆ ಈ ಊರಿನಲ್ಲಿರುವಂತಹ ಎಲ್ಲ ಬಟ್ಟೆಗಳನ್ನ ತೆಗೆದುಕೊಂಡು ಬಂದು ಕಟ್ಲಿಕ್ಕೆ ಹೋದ್ರು ಆ ಬೆಂಕಿ ಹಚ್ಚಲಿಕ್ಕೆ ಎಷ್ಟು ಬಟ್ಟೆಗಳು ಬೇಕೋ ಅಷ್ಟು ಬಟ್ಟೆ ಆಗಲೇ ಇಲ್ಲ. ಆಮೇಲೆ ಹನುಮಂತ ದೇವರೇ ಹೋಗ್ಲಿ ಬಿಡು ಅಂತ ಕಟ್ಟಲಿಕ್ಕೆ ಆಗುವ ಹಾಗೆ ಬಿಟ್ಟುಕೊಂಡ್ರು ಅಷ್ಟೆ. ಈ ಕಥೆ ರಾಮಾಯಣದಲ್ಲಿಯೇ ಬರುತ್ತೆ. ಅದೇ ರೀತಿಯಾಗಿ ಕೃಷ್ಣನಿಗೂ ಕೂಡ 2 ಅಂಗುಲದಿಂದ ಕಡಿಮೆ ಆಗ್ತಾ ಇದೆ ಆ ಹಗ್ಗಗಳೆಲ್ಲ. ಏವಂ ಸ್ವಗೇಹ ದಾಮಾನಿ ಯಶೋದಾ ಸಂದಧತ್ಯಪಿ ಗೋಪೀನಾಂ ಸುಸ್ಮಯಂತೀನಾಂ ಸ್ಮಯಂತಿ ವಿಸ್ಮಿತ ಅಭವತ್. ಎಲ್ಲ ಗೋಪಿಕೆಯರು ನಗ್ತಾ ಇದ್ದಾರೆ. ಗೋಪಿಕೆಗೆ ಅವಮಾನವಾದಾಗ ಆಗ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ. ಮನೆಯಲ್ಲಿರುವ ಎಲ್ಲ ಹಗ್ಗಗಳನ್ನು ತರ್ತಾ ಇದ್ದಾಳೆ. ಎಷ್ಟು ಹಗ್ಗಗಳನ್ನ ಹಾಕಿ ಬಂಧಿಸ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟರು ಬಂಧಿಸ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಮಾತು ಸ್ವಿನ್ನ ಗಾತ್ರಾಯಾಹ ವಿಸ್ರಸ್ತ ಕವರಸ್ರಜಃ ದೃಷ್ಟ್ವಾ ಪರಿಶ್ರಮಂ ಕೃಷ್ಣ ಕೃಪಯಾಸಿ ಸ್ವಬಂಧನೆ. ಕೃಷ್ಣ ಯಶೋಧೆಯ ಮುಖವನ್ನು ನೋಡ್ತಾ ಇದ್ದಾನೆ.
ಇವನನ್ನ ಕಟ್ಲಿಕ್ಕೆ ಆಗದೇನೆ ಸೋತೆ ಅಂತ ಅವಳ ಮುಖ ಎಲ್ಲ ಬಾಡಿ ಹೋಗಿದೆ, ಬೆವರಿ ಹೋಗಿದೆ, ಹೂಮಾಲೆ ಎಲ್ಲ ಉದುರಿ ಹೋಗಿದೆ. ಮೊದಲಿಗೆ ಕೃಷ್ಣ ಓಡಿಸಿದ್ದಾನೆ, ಅದರಿಂದ ಒಂದಿಷ್ಟು ಸುಸ್ತು. ಕಟ್ಟಬೇಕು ಅಂತ ಯೋಚನೆ ಮಾಡಿದಾಗ ಹಗ್ಗ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಅಂತ ಮನೆಯಲ್ಲಿದ್ದಂತ ಎಲ್ಲ ಹಗ್ಗಗಳನ್ನ ಹುಡುಕಿಕೊಂಡು ಬರ್ಲಿಕ್ಕೆ ಅಂತ ಬಹಳ ಓಡಾಡಿದ್ದಾಳೆ, ಅದರಿಂದಲೂ ಬಹಳ ಆಯಾಸವಾಗಿದೆ. ಹೀಗೆ ಕೃಷ್ಣ ಇಡೀ ಜಗತ್ತಿಗೆ ಒಡೆಯನಾದವನು. ರಮಾ ಬ್ರಹ್ಮಾದಿ ದೇವತೆಗಳು ಕೂಡ ಯಾವ ಪರಮಾತ್ಮನಲ್ಲಿ ಅಧೀನರಾಗಿ ಇದ್ದಾರೋ, ಪರಮಾತ್ಮನ ಭೃತ್ಯರಾಗಿ ಇದ್ದಾರೋ ಅಂತಹ ವ್ಯಕ್ತಿ ತನ್ನ ಭಕ್ತರಾದವರಿಗೂ ಕೂಡ ವಶನಾಗಿ ಬಿಡ್ತಾನೆ. ಭಕ್ತರಾದರೆ ಸಾಕು, ಭಕ್ತರಾಗಬೇಕಷ್ಟ. ನಾನು ಭಕ್ತ ಪರಾಧೀನ ಅನ್ನೋದನ್ನ ತೋರಿಸಿಕೊಳ್ಳುವ ಉದ್ದೇಶದಿಂದ ಓಡುವ ಸಂದರ್ಭದಲ್ಲಿ ತಾಯಿಯ ಕೈಗೆ ಸಿಕ್ಕ ನಂತರದಲ್ಲಿ ಕಟ್ಲಿಕ್ಕೆ ಬಂದವರಿಗೆ ನಿಮಗೆ ನಿಮ್ಮ ಸಾಮರ್ಥ್ಯದಿಂದ ನನ್ನನ್ನು ಕಟ್ಲಿಕ್ಕೆ ಆಗೋದಿಲ್ಲ ಅಂತಾದಾಗ, ಸೋತು ನಮಗೆ ಬೇರೆ ಯಾರೂ ಗತಿ ಇಲ್ಲ, ನೀನೇ ಗತಿ ಅಂತ ಆ ಪರಮಾತ್ಮನನ್ನ ಮುಖ್ಯಾಶ್ರಯ ಅಂತ ತಿಳಿದುಕೊಂಡು ಅವನನ್ನೇ ಮೊರೆ ಹೊಕ್ಕಾಗ, ಆವಾಗ ಪರಮಾತ್ಮ ತನ್ನನ್ನ ತಾನು ಈ ಭಕ್ತನಿಗೆ ಒಪ್ಪಿಸಿಕೊಳ್ಳುತ್ತಾನೆ. ಅಹಂಕಾರದಿಂದ ನಾನು ಕಟ್ಟಿಬಿಡ್ತೇನೆ ಪರಮಾತ್ಮನನ್ನ, ಕಂಡು ಬಿಡ್ತೇನೆ ನನ್ನ ತಪಸ್ಸಿನ ಪ್ರಭಾವದಿಂದ ಅಂತಾದರೆ ಇಂದಿಗೂ ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಏವಂ ಸಂದರ್ಶಿತಾಹ್ಯಂಗ ಹರಿಣಾ ಭಕ್ತವಶ್ಯತಾ ಸ್ವವಶೇನಾಪಿ ಕೃಷ್ಣೇನ ಯಸ್ಯೇದಂ ಸೇಶ್ವರಂ ವಶೇ. ಬ್ರಹ್ಮಾದಿ ಜಗತ್ತುಗಳೇ, ಬ್ರಹ್ಮಾದಿ ಸಕಲ ದೇವತೆಗಳು, ಬ್ರಹ್ಮಾಂಡವೇ ಮೊದಲಾದ ಸಕಲ ಪ್ರಪಂಚವೂ ಕೂಡ ಯಾವ ಪರಮಾತ್ಮನ ವಶದಲ್ಲಿದೆಯೋ ಅಂತಹ ಪರಮಾತ್ಮ ಭಕ್ತಿಯಿಂದ ಕರೆದರೆ ಭಕ್ತರ ವಶನಾಗಿ ಬಿಡುತ್ತೇನೆ ಅನ್ನೋದನ್ನ ಸೂಚನೆ ಮಾಡುವ ಉದ್ದೇಶದಿಂದ ತಾಯಿಯ ವಶದಾದಂತೆ ತನ್ನನ್ನು ತಾನು ತೋರಿಸಿಕೊಳ್ತಾ ಇದ್ದಾನೆ. ಇದು ಒಂದೇ ಅದಕ್ಕೆ ಉದಾಹರಣೆ ಅಂತ ಹೇಳ್ತಾ ಇದ್ದ. ಗೋಪಿಯರೆಲ್ಲ ಪರಮಾತ್ಮನನ್ನು ಎಷ್ಟು ಆರಾಧನೆ ಮಾಡಿ ಪುಣ್ಯವನ್ನು ಗಳಿಸಿದ್ದಾರೋ ಅಷ್ಟು ಪುಣ್ಯವನ್ನು ಗಳಿಸ್ಲಿಕ್ಕೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ನೇಮಂ ವಿರಿಂಚಿರ್ನ ಭವೋ ನ ಶ್ರೀರಪ್ಯಂಗ ಸಂಶ್ರಯ ಪ್ರಸಾದಂ ಲೇಭಿರೆ ಗೋಪ್ಯ ಯತ್ತತ್ ಪ್ರಾಪ ವಿಮುಕ್ತಿದಾತ್. ಮೇಲ್ನೋಟಕ್ಕೆ ಒಂದು ವಾಕ್ಯ ಬರುತ್ತೆ, ಏನು ಅಂತಂದ್ರೆ ಈಗ ಹೇಳಿದ ಮಾತು, ಈ ಗೋಪಿಯರು ಯಶೋದೆಯ ಮೊದಲಾದವರು ಕೃಷ್ಣನ ಯಾವ ಈ ಅನುಗ್ರಹವನ್ನು ಪಡೆದಿದ್ದಾರೋ ಈ ಅನುಗ್ರಹವನ್ನ ಶ್ರೀ ಬ್ರಹ್ಮ ರುದ್ರಾದಿ ದೇವತೆಗಳು ಕೂಡ ಪರಮಾತ್ಮನಿಂದ ಪಡೆದಿಲ್ಲ ಅಂತ. ನಾವು ಪ್ರಹ್ಲಾದರಾಜರ ಕಥೆಯನ್ನು ಹೇಳುವಾಗಲೂ ಕೂಡ ಇದೇ ಥರದ್ದು. ನಿನ್ನ ಎದುರಿನಲ್ಲಿ, ನರಸಿಂಹದೇವರ ಎದುರಿನಲ್ಲಿ ಈಗ ಬೇರೆ ಯಾರು ಸ್ತೋತ್ರ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ಎಲ್ಲರಿಗೂ ಕೂಡ ಥರ ಕಂಪಿಸಿ ಬಿಟ್ಟಿದ್ದಾರೆ, ನೀನೊಬ್ಬನೇ ಹೋಗಿ ನರಸಿಂಹದೇವರನ್ನ ಸಮಾಧಾನಗೊಳಿಸ್ಬೇಕು ಅಂತ ಪ್ರಹ್ಲಾದರಾಜರನ್ನು ಮುಂದೆ ಬಿಟ್ಟದ್ದು ಬ್ರಹ್ಮಾದಿ ದೇವತೆಗಳಿಗೆ, ಲಕ್ಷ್ಮೀದೇವಿಗೆ ಪರಮಾತ್ಮನನ್ನ ಸಮಾಧಾನಗೊಳಿಸುವ ಸಾಮರ್ಥ್ಯ ಇಲ್ಲ ಅನ್ನುವ ಕಾರಣದಿಂದ ಅಲ್ಲ. ಪ್ರಹ್ಲಾದನ ಮಹತ್ವ ಏನು, ಅವನ ತಪಸ್ಸೇನು ಅಂತ ಜನರಿಗೆ ತಿಳಿಸಿಕೊಡ್ಬೇಕಾಗಿದೆ. ಆ ಕಾರಣದಿಂದ ಪ್ರಹ್ಲಾದನನ್ನ ಮುಂದೆ ಬಿಟ್ಟಂತೆ ಇಲ್ಲಿಯೂ ಕೂಡ ಗೋಪಿಯರು ಬಹಳ ಕೃಷ್ಣನ ಭಕ್ತರು ಅಂತ ತಿಳಿಸಿಕೊಡುವ ಉದ್ದೇಶದಿಂದ ಈ ಮಾತುಗಳನ್ನ ಆಡ್ತಾ ಇದ್ದಾರೆ. ಕೃಷ್ಣ ನೌಕೆ ಇದ್ದ ಹಾಗೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ನಾಯಂ ಸುಖಾಪ್ಯೋ ಭಗವಾನ್ ದೇಹಿನಾಂ ಗೋಪಿಕಾ ಸುತಃ ಜ್ಞಾನಿನಾಂ ಚಾತ್ಮ ಪೋತಾನಾಂ ಯಥಾ ಭಕ್ತಿಮತಾಮಿಹ. ಪರಮಾತ್ಮ ಜ್ಞಾನ ಭಕ್ತಿ ಇರುವಂತಹ ಭಕ್ತರಿಗೆ ಸಿಕ್ಬಿಡ್ತಾನೆ. ಇದು ಹೇಗೆ ಅಂತಂದ್ರೆ, ಟಿಕೆಟ್ ತಗೊಂಡಂತಹ ವ್ಯಕ್ತಿಗಳಿಗೆ ಬೋಟ್ ಅಲ್ಲಿ ನೀವು ಕೋಲ್ಕತ್ತಾ ಅಲ್ಲಿ ಇಲ್ಲಿ ಎಲ್ಲ ಹೋದ್ರಿ ಅಂತಂದ್ರೆ ಬೋಟ್ಗಳಿಗೆ ಹತ್ಬೇಕು, ಅಥವಾ ಮೆಟ್ರೋಗೆಲ್ಲ ಹೋಗ್ಬೇಕು ಅಂತಂದ್ರೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಒಂದು ಕಾಯಿನ್ ಕೊಡ್ತಾರೆ, ದುಡ್ಡು ಕೊಟ್ರೆ. ಆ ಕಾಯಿನ್ ತಗೊಂಡು ಅಲ್ಲಿಗೆ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಆ ಬಾಗಿಲು ತೆಗೆದುಕೊಳ್ಳುತ್ತೆ, ಒಳಗಡೆಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಂದ್ರೆ ಸ್ಟೇಷನ್ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಹತ್ತದ ದೂರದ ಮಾತು. ಹಾಗೆ ಈ ಕೃಷ್ಣನೆಂಬಂತಹ ನೌಕೆಯ ಒಳಗಡೆಯಲ್ಲಿ ಹತ್ತಿ ಈ ಸಾಗರವನ್ನು ದಾಟಬೇಕು ಅಂತಂದ್ರೆ ಅದಕ್ಕೆ ಟಿಕೆಟ್ ತಗೊಂಡಿರ್ಬೇಕು. ಆ ಟಿಕೆಟ್ ಯಾವುದು ಅಂತಂದ್ರೆ ಜ್ಞಾನ ಭಕ್ತಿಗಳೆಂಬಂತಹ ಆ ಟಿಕೆಟ್ ಇತ್ತು ಅಂತಂದ್ರೆ, ಪ್ರಯಾಣದ ಚೀಟಿ ಇತ್ತು ಅಂದ್ರೆ ಅಷ್ಟೇ ಕೃಷ್ಣನೆಂಬಂತಹ ನೌಕೆಯ ಒಳಗಡೆಯಲ್ಲಿ ಹತ್ಲಿಕ್ಕೆ ಸಾಧ್ಯ.
ಅಂತಹ ಕೃಷ್ಣ, ಜ್ಞಾನಭಕ್ತಿಗಳಿದ್ರೆ ಮಾತ್ರ ಒಲಿಯುವಂತಹ ಕೃಷ್ಣ ತನ್ನ ತಾಯಿಯಲ್ಲಿ ಜ್ಞಾನಭಕ್ತಿಗಳು ಹುಟ್ಟುವ ಹಾಗೆ ಮಾಡಿ ಅವಳ ವಶನಾದಂತೆ ತಾನು ತೋರಿಕೊಳ್ತಾ ಇದ್ದಾನೆ. ಆಯ್ತು, ಈ ರೀತಿಯಾಗಿ ಯಶೋದೆ ಕೃಷ್ಣನನ್ನ ಕಟ್ಟಿದಳು. ಇಷ್ಟಕ್ಕೆ ಬಿಡ್ಲಿಲ್ಲ. ಕಟ್ಟಿದ ಮೇಲೆ ಮತ್ತಿನ್ನೊಂದು ಕೆಲಸ ಮಾಡಿದ. ಇವನನ್ನ ಕಟ್ಟಿ ಹಾಕಿ ಸ್ವಲ್ಪ ಹೊತ್ತು ಹಾಗಾದ್ರೆ ನಾನು ಒಳಗಡೆಯಲ್ಲಿರುವ ಕೆಲಸವನ್ನು ಮಾಡೋಣ ಅಂತಂದುಕೊಂಡು ಮತ್ತೆ ತನ್ನ ಒಳಗೆಲಸದಲ್ಲಿ ಯಶೋದೆ ಮಗ್ನಳಾಗ್ತಾ ಇದ್ದಾಳೆ. ಒಳಗಡೆಯಲ್ಲಿ ಹೋಗಿದ್ದೇ ತಡ. ಕೃಷ್ಣ ಒರಳಿಗೆ ಕಟ್ಟಿ ಹಾಕಿದ್ದಾಳಲ್ಲ, ಅವರ ಮನೆಯ ಅಂಗಳದಲ್ಲಿಯೇನೆ, ಈಗೆಲ್ಲ ಮನೆಯ ಸುತ್ತಲೂ ಎಲ್ಲ ಮರಗಳನ್ನು ಹಾಕಿಕೊಂಡಿರ್ತಾರಲ್ಲ, ಹಾಗೆ ದೊಡ್ಡ ನಂದಗೋಪ ರಾಜ, ಅವನ ಮನೆಯ ಎದುರಿನಲ್ಲಿ ಅನೇಕ ಮರಗಳೆಲ್ಲ ಇವೆ. ಮತ್ತಿ ಮರಗಳು ಅಂತ. ಮತ್ತಿ ಎರಡು ಮರಗಳು ಒಟ್ಟಿಗೆಯಾಗಿ ಬೆಳೆದು ನಿಂತಿವೆ. ಒಂದೇ ಪ್ರದೇಶದಲ್ಲಿ ಮತ್ತಿ ಮರಗಳು ಬೆಳೆದು ನಿಂತಿವೆ. ಆ ಒರಳು ಕಲ್ಲನ್ನ ಅವುಗಳು ಎರಡೂ ಬೀಳೋ ಹಾಗೆ ಮಧ್ಯದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಅವುಗಳ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ಅವುಗಳನ್ನು ಬೀಳಿಸ್ಬೇಕೀಗ. ಇನ್ನು ಬೀಳಿಸಿದ ಕಥೆಯನ್ನು ಈಗಲೇ ಹೇಳೋದಿಲ್ಲ. ಆ ಮರಗಳು ಯಾವುದು ಅನ್ನೋದ್ರ ಕಥೆಯನ್ನ ಈಗ ಪ್ರಾರಂಭ ಮಾಡ್ತಾರೆ. ಆ ಮತ್ತಿ ಮರಗಳನ್ನು ನೋಡಿದಾಗ ನೋಡಿ, ನಾವು ಯಾವುದೋ ಒಂದು ಘಟನೆ ಆಗ್ತಾ ಇದೆ ಅಂತಂದ್ರೆ ಆ ಘಟನೆಯ ಆ ಕಾಲದಲ್ಲಿರುವ ಪರಿಣಾಮಗಳೇನೋ, ಇದ್ಯಾಕ್ ನನಗೆ ಹೀಗಾಯ್ತು ಅಂತ ಅಷ್ಟೇ ನೋಡ್ತಾ ಇರ್ತೀವಿ. ನಮಗೆ ಜ್ವರ ಬಂತು ಅಂತಾದ್ರೆ ನನಗೆ ಯಾಕೆ ಜ್ವರ ಬಂತು, ನನ್ನ ಪಕ್ಕದಲ್ಲಿದ್ದವ್ರಿಗೆ ಯಾಕೆ ಜ್ವರ ಬರ್ಲಿಲ್ಲ, ನನಗೆ ಅಜೀರ್ಣ ರೋಗ ಆಗಿದೆ, ಪಕ್ಕದಲ್ಲಿದ್ದವ್ರಿಗೆ ಯಾಕೆ ಅಜೀರ್ಣ ರೋಗ ಆಗಿಲ್ಲ ಅಂತಂದು ಕೇಳಿದ್ರೆ, ನಾನು ಅದೇ ಊಟ ಮಾಡಿದೀನಿ, ಇವನು ಅದೇ ಊಟ ಮಾಡಿದಾನೆ, ಇಬ್ರು ಒಂದೇ ತರ ಮಾಡಿದ್ರೆ ನನ್ನ ಹೊಟ್ಟೆ ಕೆಟ್ಟಿದೆ, ಅವನ ಹೊಟ್ಟೆ ಕೆಟ್ಟಿಲ್ಲ, ನನಗೆ ಅಜೀರ್ಣ ಆಗಿದೆ, ಅವನಿಗೆ ಅಜೀರ್ಣ ಆಗಿಲ್ಲ, ಯಾಕೆ ಅಂತ ನಾವು ತಡಬಡಾಯಿಸಿ ಹಿಂಗ್ಯಾಕಾಯ್ತು ಅಂತ ನಮ್ ತಲೆ ಚಚ್ಕೊಳ್ತಾ ಇದ್ವಿ ಅಂತಂದ್ರೆ ಅದಕ್ಕೆ ಕಾರಣ ನಮಗ್ ಹಿಂದಿಂದು ಕಾರಣಗಳೇನು ಅಂತ ನಮಗ್ ಗೊತ್ತಿರೋದಿಲ್ಲ. ಅವನು ಪ್ರತಿನಿತ್ಯದಲ್ಲೂ ಹಿತಮಿತವಾದ ಆಹಾರವನ್ನ ಸ್ವೀಕಾರ ಮಾಡೋನು, ಅವತ್ತು ಹಿತಮಿತವಾದ ಆಹಾರವನ್ನೇ ಸ್ವೀಕಾರ ಮಾಡಿರ್ತಾನೆ. ನಾವೇನೋ ಬಹಳ ಒತ್ತಾಯ ಮಾಡಿದ್ರು ಅಂತ ಯೋಗ್ಯತೆಯನ್ನು ಮೀರಿ ತಿಂದ್ಬಿಟ್ರೆ ಅಜೀರ್ಣ ಆಗಿದೆ. ಅಜೀರ್ಣ ಆದಾಗ ಅಯ್ಯೋ ಊಟದಲ್ಲಿ ಏನೋ ಸಮಸ್ಯೆ ಇತ್ತು ಅಂತ ನಾವ್ ಹೇಳ್ತೀವಿ. ನಮ್ಮ ತಪ್ಪುಗಳೇನೋ, ನಮ್ಮ ಅಪಥ್ಯಾಚರಣೆಗಳೇನೋ ಇದು ನಮಗೆ ಯಾವ್ದು ಗೊತ್ತಾಗೋದಿಲ್ಲ. ಬರೀ ಊಟದ್ದು ಹೇಳಿದೆ. ನಮಗೇನೋ ಕೇಡು ಉಂಟಾದಾಗ, ಇನ್ನೊಬ್ಬರಿಗೆ ಏನಾದ್ರೂ ಒಳಿತಾದಾಗ ನಮಗೇ ಯಾಕೆ ಈ ಕೇಡು, ನಾನು ಅದೇ ಕೆಲಸ ಮಾಡ್ತಾ ಇದ್ದೇನೆ, ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ, ನನಗಷ್ಟೇ ಈ ತರ ಆಗ್ತಾ ಇದೆ, ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಅಂತ ಅಂದುಕೊಳ್ತೇವೆ. ಇದರಲ್ಲಿ ಎರಡು ತಪ್ಪು ಕಲ್ಪನೆಗಳಿದೆ. ಇನ್ನೊಬ್ರನ್ನ ನೋಡಿ ಅವ್ರು ಚೆನ್ನಾಗಿದ್ದಾರೆ ಅಂತ ಅಂದುಕೊಳ್ತೇವೆ, ಅದು ತಪ್ಪು. ಅದಕ್ಕೆ ಒಂದು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಇರುವೆಯ ಭಾರ ಇರುವೆಗೆ, ಆನೆಯ ಭಾರ ಆನೆಗೆ. ಆನೆ ಇರುವೆಯನ್ನು ನೋಡಿ ಅಂದುಕೊಳ್ಳುತ್ತೆ, ಅಯ್ಯೋ ಇರುವೆಗೆ ಏನು ಭಾರವನ್ನೇ ಹಾಕಿಲ್ಲ, ಇಷ್ಟಿದೆ ಅಂತ. ಇರುವೆ ಆನೆಯನ್ನು ನೋಡಿ ಅಂದ್ಕೊಳ್ಳುತ್ತೆ, ಇಷ್ಟು ದೊಡ್ಡ ಶರೀರ ಇದೆ, ಇದಕ್ಕಿಷ್ಟೇ ಭಾರ ಹಾಕಿದ್ದಾರೆ ಅಂತ ಇರುವೆ ಆನೆಯನ್ನು ನೋಡಿ ಅಂದುಕೊಳ್ಳುತ್ತೆ. ಇರುವೆಯ ಭಾರ ಏನಿದೆ, ಇರುವೆಯ ಹೊತ್ತಂತಹ ಭಾರ ಏನಿದೆ ಅಂತ ಹೊತ್ತಂತಹ ಇರುವೆಗೆ ಅಷ್ಟೇ ಗೊತ್ತು. ಆನೆಗೆ ತಾನು ಹೊತ್ತಂತಹ ಭಾರದಿಂದ ಆಗುವ ಅನರ್ಥಗಳು, ತನಗಾಗುವ ದುಃಖ ಅದಕ್ಕಷ್ಟೇ ಗೊತ್ತು. ಪರಸ್ಪರ ಅಂದುಕೊಳ್ತಾ ಇರ್ತಾರೆ, ಇದು ಚೆನ್ನಾಗಿದೆ, ಇದು ಇವ್ರು ಚೆನ್ನಾಗಿದ್ದಾರೆ ಅಂತ ಅವ್ರು ಅನ್ಕೊಳ್ತಾ ಇರ್ತಾರೆ, ಅವ್ರು ಚೆನ್ನಾಗಿದ್ದಾರೆ ಅಂತ ಇವ್ರು ಅನ್ಕೊಳ್ತಾ ಇರ್ತಾರೆ. ಒಂದು ಸಮಸ್ಯೆ ಏನು ಅಂತ, ಈ ಸಂಸಾರದಲ್ಲಿರೋರು ಯಾರೂ ಪೂರ್ಣವಾಗಿ ಸುಖವಾಗಿರೋದಿಲ್ಲ, ಏನಾದ್ರೂ ಒಂದು ಕೊರತೆಯನ್ನು ದೇವರು ಇಟ್ಟಿರ್ತಾರೆ. ನಮಗದು ಗೊತ್ತಿಲ್ಲದೇನೆ ಆ ತಾತ್ಕಾಲಿಕವಾದಂತಹ ಪರಿಣಾಮಗಳನ್ನ, ಸುಖ ದುಃಖಗಳನ್ನು ನೋಡಿ ನನಗೆ ಯಾಕೆ ಈ ತರ ಆಯ್ತು, ಇನ್ನೊಬ್ರಿಗೆ ಯಾಕೆ ಆಗ್ಲಿಲ್ಲ ಅಂತ ಬಹಳ ವ್ಯಥೆ ಪಡ್ತಾ ಇರ್ತೇವೆ. ಆದ್ರೆ ನಮ್ಮ ಕರ್ಮಗಳು, ಪೂರ್ವ ಜನ್ಮದಲ್ಲಿ ಅರ್ಜನೆ ಮಾಡಿದಂತಹ ಪುಣ್ಯ ಪಾಪಗಳೇನಿದ್ರೆ ಅದರ ಫಲವಾಗಿ ನಾವು ಇದನ್ನು ಅನುಭವಿಸ್ತಾ ಇದ್ದೇವೆ ಅಂತನ್ನುವ
ಮನಸ್ಥಿತಿ ಯಾರಿಗಿರತ್ತೋ ಅವ್ರಿಗೆ ಈ ತರದ ಯೋಚನೆಗಳೆಲ್ಲ ಬರೋದಿಲ್ಲ. ಆ ಹಿಂದು ಮುಂದಿನ ಅರಿವಿರುವಂತಹ ವ್ಯಕ್ತಿಗಳಲ್ಲಿ ಸರ್ವಶ್ರೇಷ್ಠನಾದವನು ಕೃಷ್ಣ. ನಾವು ಮಾತನಾಡುವಂತಹ ಮಾತುಗಳಿಗೆ ಅರಳಿಕಟ್ಟೆಯಲ್ಲಿ ಕುಳಿತುಕೊಂಡು ಊರಿನ ವೃದ್ಧರೆಲ್ಲರೂ ಕೂಡ ಸಾಯಂಕಾಲದ ಹೊರತು ಕುಳಿತುಕೊಂಡು ಗಂಟೆಗಟ್ಟಲೆ ಹರಟೆಯನ್ನು ಹೊಡಿತಾರೆ, ದೇಶದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಆ ಮಂತ್ರಿಗಳು ಈ ರೀತಿಯಾಗಿ ಮಾಡಿದ್ರು, ಈ ಮಂತ್ರಿಗಳು ಈ ರೀತಿಯಾಗಿ ಮಾಡಿದ್ರು, ಪ್ರಧಾನಮಂತ್ರಿಗಳು ಈ ತರ ಮಾಡಿದ್ರು, ಈ ತರ ಮಾಡಬೇಕಾಗಿತ್ತು. 20 ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇರ್ತಾನೆ, ಇವನ್ ನೋಡ್ತಾ ಇರ್ತಾನೆ ಅಷ್ಟೇ. ಇವನ್ ಈ ತರ ಹೊಡಿಬಾರ್ದಾಗಿತ್ತು, ಈ ತರ ಹೊಡಿಬೇಕಾಗಿತ್ತು ಅಂತ ಇಲ್ಲೇ ಕುತ್ಕೊಂಡು ಹೇಳ್ತಾ ಇರ್ತಾನೆ. ಒಂದೇ ಒಂದು ದಿವಸ ಒಲೆ ಎದುರುಗಡೆಯಲ್ಲಿ ಬಂದು ನಿಲ್ಲದೇ ಇರುವಂತಹ ವ್ಯಕ್ತಿಗಳು ಇವತ್ತು ಸಾರನ್ನು ಈ ರೀತಿಯ ಮಾಡಿದ್ರೆ ಚೆನ್ನಾಗಿತ್ತು, ಸಾವಿರಾರು ಜನದ ಅಡಿಗೆಯನ್ನ ಈ ರೀತಿಯ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಅಲ್ಲಿ ಕುತ್ಕೊಂಡು ಮಾತನಾಡ್ತಾ ಇರ್ತಾರೆ. ಅವ್ರ ಮಾತುಗಳಿಗೆ ಬೆಲೆ ಇರೋದಿಲ್ಲ. ಆದರೆ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಆಡಿದ ಪ್ರತಿಯೊಂದು ಮಾತುಗಳ ಹಿನ್ನೆಲೆಯಲ್ಲಿ ಹಿಂದ್ಗಡೆಯಲ್ಲಿ ಬಹಳ ದೊಡ್ಡ ಅರ್ಥಗಳಿರುತ್ತೆ. ಮೊನ್ನೆ ಒಂದು ದಿನಪತ್ರಿಕೆಯನ್ನು ಓದುವಾಗ ಅದರಲ್ಲಿ ಒಂದು ಬರೆದಿದ್ರು, ಒಂದಿಷ್ಟು ವರ್ಷಗಳ ಹಿಂದೆ ಅಮೆರಿಕದ ಅಧ್ಯಕ್ಷರ ತುಟಿಯ ಚಲನೆಗಳಿಗೂ, ಅವನು ಮಾತಾಡೋದು ಬೇಕಾಗಿಲ್ಲ, ತುಟಿಯ ಚಲನೆಗಳಿಗೂ ಕೂಡ ದೊಡ್ಡ ದೊಡ್ಡ ಅರ್ಥಗಳನ್ನ ಆಗಿನ ಕಾಲದ ಪತ್ರಕರ್ತರು ಅವರೆಲ್ಲ ಊಹಿಸಿ ಬರಿತಾ ಇದ್ರು. ಅವರ ಕೆಮ್ಮಿಗೂ ಸೀನಿಗೂ ಪ್ರತಿಯೊಂದಕ್ಕೂ ಅರ್ಥ ಇರ್ತಾ ಇತ್ತು ಅಂತ ಒಬ್ಬ ಜರ್ನಲ್ ಅದನ್ನ ಈ ರೀತಿಯಾಗಿ ಬರೆದಿದ್ರು. ಹೀಗೆ ಯಾವುದೋ ಒಂದು ದೇಶದ ಅಧ್ಯಕ್ಷರ ಮಾತುಗಳಲ್ಲೇ, ಅವರ ಹಾವಭಾವಗಳಲ್ಲೇ ಇಷ್ಟೆಲ್ಲ ಹಿನ್ನೆಲೆ ಇರುವಾಗ, ಅದಕ್ಕೆಲ್ಲ ಇಷ್ಟು ಅರ್ಥಗಳಿರುವಾಗ, ಇಡೀ ಜಗತ್ತಿಗೆ ಒಡೆಯನಾದಂತಹ ಕೃಷ್ಣ ಭೂಮಿಗೆ ತಾನು ಅವತಾರ ಮಾಡಿದಾಗ ಅವನ ಕ್ರಿಯೆಗಳ ಹಿಂದ್ಗಡೆಯಲ್ಲಿ ಸುಮ್ನೆ ಏನೋ ಒಂದಿರೋದಿಲ್ಲ. ಏನೋ ಆಗೋಯ್ತು ಆಕಸ್ಮಿಕವಾಗಿ, ಅದು ನಮ್ದು, ನಮ್ಗೆ ಗೊತ್ತಿಲ್ಲದೆ ಇರುವ ಕಾರಣದಿಂದ ಆಯ್ತು ಅನ್ನೋ ನಮ್ದಷ್ಟೇ. ಕೃಷ್ಣ ಆ ಒರಳು ಕಲ್ಲನ್ನ ಕಟ್ಟಿಸಿಕೊಂಡ ಅಂತಂದ್ರೆ ಅದಕ್ಕೆ ಕಾರಣ ಹಿಂದೆ ಒಂದೆರಡು ಇರುತ್ತೆ. ಆ ಒರಳು ಕಲ್ಲನ್ನ ಎಳೆದು ಈ 2 ಮರಗಳನ್ನು ಬೀಳಿಸಿದ ಅಂತಂದ್ರೆ ಈ ಮರಗಳನ್ನೇ ಯಾಕೆ ಬೀಳಿಸ್ಬೇಕು, ಮನೆಯನ್ನು ಬೀಳಿಸ್ಬೋದ? ಮನೆಯ ಮಧ್ಯದಲ್ಲೂ ಕೂಡ ಯಾರದೋ ಒಂದು ದೊಡ್ಡ ಕಂಬಗಳನ್ನ ನಿಲ್ಲಿಸಿರ್ತಾರೆ, ಆ ಕಂಬಗಳನ್ನೇ ಒಡೆದು ಬೀಳಿಸಿ ಮನೆ ಛತ್ತನ್ನೇ ಬೀಳಿಸಬಹುದಲ್ಲ. ಅಥವಾ ಇಬ್ರು ಜನರು ಕೂತಾಗ ಅವ್ರ ಮಧ್ಯದಲ್ಲಿ ತೆಗೆದುಕೊಂಡು ಹೋದ, ಇಬ್ರು ಜನರಿಗೂ ಕೂಡ ಕೈಕಾಲೆಲ್ಲ ಅಪಚ್ಚೆ ಆಗೋಯ್ತು, ಮಾಡಬಹುದಾಗಿತ್ತು. ಆ ತರ ಮಾಡ್ಲಿಲ್ಲ. ಈ 2 ಮತ್ತಿ ಮರಗಳ ಮಧ್ಯದಲ್ಲಿ ಏನೇ ಆ ಒರಳು ಕಳ್ಳನ್ನ ಸೆಳೆದುಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ಕಾರಣ ಏನು? ನಾವು ಈ ರೀತಿಯಾಗಿ ಭಾಗವತದಲ್ಲಿ ಬರುವಂತಹ ಪ್ರತಿಯೊಂದು ಕಥೆಗಳನ್ನ ಕೃಷ್ಣ ಸಾಮಾನ್ಯ ಮನುಷ್ಯ ಅನ್ನೋದನ್ನು ಬಿಟ್ಟು ದೇವೋತ್ತಮನಾದವನು ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ ಅಂತಾದಾಗ ಅವನು ಮಾಡುವ ಪ್ರತಿಯೊಂದು ಕಾರ್ಯಗಳ ಹಿನ್ನೆಲೆಯಲ್ಲಿ ದೊಡ್ಡದಾದ ಅರ್ಥ ಇದೆ ಅಂತ ಯೋಚನೆಯನ್ನಿಟ್ಟುಕೊಂಡು ಚಿಂತನೆ ಮಾಡಬೇಕು. ಕಾರಣ ಏನು ಅಂತ ಇವ್ರು ಹೇಳ್ತಾರೆ. ಇವರಿಬ್ರು ಹಿಂದೆ ಒಂದು ಅಪರಾಧವನ್ನು ಮಾಡಿದ್ರು, ಆ ಅಪರಾಧದ ಫಲವಾಗಿ 2 ಮರಗಳಾಗಿ ಹುಟ್ಟಿದ್ದಾರೆ. ಯಾರಿವರು? ಗಂಧರ್ವರು, ಗುಹ್ಯಕರು ಅಂತ ಇವರಿಬ್ಬರ ಹೆಸರು. ಗುಹ್ಯಕರು ಅಂತ ಗಂಧರ್ವದಲ್ಲಿ ಒಂದು ಗಣ, ಅದರಲ್ಲಿ ಒಬ್ಬನ ಹೆಸರು ನಲಕೂಬರ, ಇನ್ನೊಬ್ಬನ ಹೆಸರು ಮಣಿಗ್ರೀವ ಅಂತ. ಇವರಿಬ್ರು ಕುಬೇರನ ಮಕ್ಕಳು. ಕೃಷ್ಣಸ್ತು ಗೃಹ ಕೃತ್ಯೇಷು ವ್ಯಗ್ರಾಯಾಂ ಮಾತರಿ ಪ್ರಭು ಅದ್ರಾಕ್ಷೀದರ್ಜುನೌ ಪೂರ್ವಂ ಗುಹ್ಯಕೌಧನದಾತ್ಮಜವು. ತನ್ನ ತಾಯಿ ಮನೆಯ ಕೆಲಸದಲ್ಲಿ ಆಸಕ್ತಳಾಗಿದ್ದಾಳೆ. ಅಂತಹ ಸಂದರ್ಭದಲ್ಲಿ ಅರ್ಜುನ ವೃಕ್ಷಗಳನ್ನ, ಅರ್ಜುನ ವೃಕ್ಷ ಅಂತ ಸಂಸ್ಕೃತದಲ್ಲಿ ಅದಕ್ಕೆ ಹೆಸರು, ಕನ್ನಡದಲ್ಲಿ ಮತ್ತಿ ಮರಗಳು ಅಂತ ಕರೀತಾರೆ. ತನ್ನ ಮನೆಯ ಅಂಗಳದಲ್ಲಿಯೇ ಇರುವ ಒಟ್ಟಾಗಿ ಬೆಳೆದಂತಹ 2 ಮತ್ತಿ ಮರಗಳನ್ನ ಕೃಷ್ಣ ನೋಡ್ತಾ ಇದ್ದಾನೆ. ಯಾರು ಇವರಿಬ್ರು? ಗುಹ್ಯಕೌಧನದಾತ್ಮಜವು, ಧನದ, ಧನಂ ದದಾತೀತಿ ಧನದಹ, ನಮಗೆಲ್ಲ ಸಂಪತ್ತನ್ನು ಕೊಡುವವನು ಕುಬೇರ. ಅವನ ಆತ್ಮಜೌ, ಮಕ್ಕಳಿಬ್ರು. ಯಾರು? ಗುಹ್ಯಕರು ಅಂತ ಇವರಿಗೆ ಹೆಸರು. ಅವರಿಗೆ ನಲಕೂಬರ ಮಣಿಗ್ರೀವ ಅಂತ ಹೆಸರನ್ನು ಮುಂದೆ ಹೇಳ್ತಾರೆ. ಇವರಿಬ್ರು ಕೂಡ ನಾರದರ ಶಾಪದಿಂದಾಗಿ ಮರವಾಗಿ ಇಲ್ಲಿ ಶಾಪದ ಪ್ರಭಾವವಾಗಿ ಭೂಮಿಯಲ್ಲಿ ಹುಟ್ಟಿದ್ದಾರೆ. ನಲಕೂಬರ ಮಣಿಗ್ರೀವ ಅಂತ ಬಹಳ ಸಂಪತ್ತಿನಿಂದ ಮೆರೆದಂತಹ ವ್ಯಕ್ತಿಗಳಿವ್ರು.
ಸಂಪತ್ತಿನ ಮದದಿಂದ ಮೆರೆದು ನಾರದರಿಗೆ ಅಪಮಾನ ಮಾಡಿದ್ರಿಂದಾಗಿ ನಾರದರ ಶಾಪದ ಫಲವಾಗಿ ಇವರು ಈ ವೃಕ್ಷಗಳಾಗಿ ಈಗ ಹುಟ್ಟಿದ್ದಾರೆ ಅಂತ ಕಾರಣವನ್ನ ಹೇಳ್ತಾ ಇದ್ದಾರೆ. ಪುರಾ ನಾರದ ಶಾಪಾತ್ ತೌ ವೃಕ್ಷತಾಂ ಪ್ರಾಪಿತೌ ಮದಾತ್ ನಲಕೂಬರ ಮಣಿಗ್ರೀವೌ ಇತಿ ಖ್ಯಾತೌ ಶ್ರೇಯಾನ್ವಿತೌ. ಬಹಳ ಸಂಪತ್ತಿನಿಂದ ಯುಕ್ತರಾದವರೇ ನಲಕೂಬರ ಮಣಿಗ್ರೀವ ಅಂತ ಈ ಹೆಸರಿನಿಂದ ಕರೆಸಿಕೊಂಡಂತ ಇವರು ಸಂಪತ್ತಿನ ಮದದಿಂದಾಗಿ ಉನ್ಮತ್ತರಾಗಿ ನಾರದರು ಬಂದಾಗ ನಾರದರನ್ನ ಅಪಮಾನ ಮಾಡಿದರ ಫಲವಾಗಿ, ಮಹಾತ್ಮರ ಅಪಮಾನವನ್ನು ಮಾಡಿದರ ಪ್ರಭಾವವಾಗಿ ಈಗ ಇವರು ಅವರ ಶಾಪದ ಪ್ರಭಾವವಾಗಿ ವೃಕ್ಷಗಳಾಗಿ ಹುಟ್ಟಿದ್ದಾರೆ ಅಂತ ಇಷ್ಟು ಕಥೆಯನ್ನ ಹೇಳ್ತಾರೆ. ಇಷ್ಟು 10ನೇ ಅಧ್ಯಾಯ ಮುಕ್ತಾಯವಾಯಿತು. 11ನೇ ಅಧ್ಯಾಯದ ಪ್ರಾರಂಭದಲ್ಲಿ ಪರೀಕ್ಷಿತ ರಾಜ ಕೇಳುತ್ತಾನೆ, ನಮ್ಮಂತವರಾದ್ರೂ ಓ ಹೌದಾ ಶಾಪ ಬಂತ, ಸರಿ ಒಳ್ಳೇದಾಯ್ತು, ಕೃಷ್ಣಾದ್ರ ಮಧ್ಯದಲ್ಲಿ ಹೋದ, ಮುರಿದ, ಅವ್ರ ಶಾಪದಿಂದ ಮುಕ್ತಿ ಆಯ್ತು, ಇಷ್ಟು ಮುಗಿದು ಹೋಯ್ತು. ಆದ್ರೆ ಪರೀಕ್ಷಿತ ರಾಜನಿಗೆ ಇಷ್ಟಕ್ಕೆ ತೃಪ್ತಿ ಇಲ್ಲ. ಪರೀಕ್ಷಿತ ರಾಜ ಕೇಳ್ತಾ ಇದ್ದಾನೆ, ಅವರಿಬ್ರು ಕುಬೇರನ ಮಕ್ಕಳು ಅಂತ ಹೇಳ್ತಾ ಇದ್ರಿ, ಸಾಮಾನ್ಯರಲ್ಲ, ಮಹಾ ತಪಸ್ವಿಗಳು, ಬಹಳ ಐಶ್ವರ್ಯ ಮುಂತಾದ ಸಂಪತ್ತುಗಳಿಂದ ಕೂಡಿದವರೇ ಆಗಿರ್ತಾರೆ. ಹಾಗಾದ್ರೆ ಅವರು ಶಾಪವನ್ನ ಪಡಿಲಿಕ್ಕೆ ಕಾರಣ ಏನು? ನಾರದರು ಶಾಪ ಕೊಡುವಂತಹ ಅನರ್ಥವನ್ನ ಅವ್ರಿಗೆ ಏನ್ ಮಾಡಿದ್ರು ಅಂತ ಯಾವ್ದೋ ಒಂದು ಅಪಚಾರ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಮಹಾತ್ಮರು ಇವರನ್ನ ಶಿಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಥ್ಯತಾಂ ಭಗವನ್ನೇತತ್ ತಯೋ ಶಾಪಸ್ಯ ಕಾರಣಂ ಯತ್ತದ್ ವಿಗರಹಿತಂ ಕರ್ಮ ಏನ ದೇವ ಋಷಯಸ್ತಮಃ. ದೇವ ಋಷಿಗಳಾದಂತಹ ನಾರದರಿಗೆ ಅಷ್ಟು ಸುಲಭವಾಗಿ ಕೋಪ ಬರೋದಿಲ್ಲ. ಅಂತಹ ನಾರದರಿಗೂ ಕೋಪ ಬರುವಂತಹ ಕೆಲಸವನ್ನು ಇವರು ಏನೋ ಮಾಡಿರ್ತಾರೆ. ಆ ಏನು ಕೆಲಸವನ್ನ ಮಾಡಿದ್ರು, ಆ ಕೆಲಸವನ್ನ ಏನ್ ಮಾಡಿದ್ರು ಅಂತ ಕೇಳಿ ಆ ತರದ ಅನರ್ಥಗಳನ್ನ ನಮ್ಮ ಬಳಿಯಲ್ಲಿ ಯಾರು ಹಿರಿಯರು ಅಂತ ಇರ್ತಾರೋ ಅವ್ರ ಬಳಿಯಲ್ಲಿ ನಾವು ಮಾಡಬಾರದು. ಅದರಿಂದ ಪಾಠ ಕಲಿಬೇಕು. ಅದಕ್ಕೋಸ್ಕರ ಆ ಕಥೆಯನ್ನು ತಿಳಿಸಿ ಅಂತ ಪರೀಕ್ಷಿತ್ ರಾಜ ಹೇಳ್ತಾನೆ. ಆ ಕಥೆಯನ್ನು ಮುಂದೆ ಶುಕಾಚಾರ್ಯರು ಹೇಳ್ತಾರೆ. ಆ ಕಥೆ ಏನು ಅನ್ನೋದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.